ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ಶನಿ, ರಾಹು ಮತ್ತು ಕೇತು ರಹಸ್ಯ ಆದೇಶ ನೀಡಿದ್ದಾರೆ. ಮುಂದಿನ 7 ದಿನಗಳಲ್ಲಿ 7 ಭಯಾನಕ ಘಟನೆಗಳು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಜೀವನದಲ್ಲಿ ಸಂಭವಿಸಿ ತೀರುತ್ತದೆ. ಯಾರಪ್ಪನಿಂದಲೂ ಇದನ್ನು ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ಶನಿ, ರಾಹು ಮತ್ತು ಕೇತು ಈಗ ತಮ್ಮ ರೌದ್ರ ರೂಪಕ್ಕೆ ಬಂದಿದ್ದಾರೆ ಮತ್ತು ಕುಂಭರಾಶಿಯವರ ಜೀವನದಲ್ಲಿ ಸ್ನೇಹಿತರೆ 6 ದೊಡ್ಡ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಮತ್ತು ಒಂದು ಮಹಾ ಬದಲಾವಣೆ ಈಗ ನಿಮ್ಮ ಜೀವನದಲ್ಲಿ ಆರಂಭವಾಗಲಿದೆ. ನಿರ್ಲಕ್ಷಿಸಿದರೆ ಇಡೀ ಜೀವನ ಅಳಬೇಕಾಗಬಹುದು. ಏಕೆಂದರೆ ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ಯಾವ ಶನಿ ನಿಮ್ಮನ್ನು ಕಳೆದ 3 ವರ್ಷಗಳಿಂದ ಅಳಿಸುತ್ತಿದ್ದರೋ, 3 ವರ್ಷಗಳಿಂದ ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದರೋ ಅದೇ ಶನಿ ಈಗ ಸ್ನೇಹಿತರೆ ನಿಮ್ಮ ಅದೃಷ್ಟವನ್ನು ಹೊಳೆಯುವಂತೆ ಮಾಡಲಿದ್ದಾರೆ. ಸ್ನೇಹಿತರೆ, ನೀವು ಕೂಡ ನೋಡಿರಬಹುದು ಕೊನೆ ಕ್ಷಣದಲ್ಲಿ ನಿಮ್ಮ ಕೆಲಸಗಳು ಹೇಗೆ ಹಾಳಾಗುತ್ತಿದ್ದವು ಎಂದು. ನಿಮ್ಮ ಶ್ರಮದ ಫಲವನ್ನು ಬೇರೆ ಯಾರು ಪಡೆದುಕೊಳ್ಳುತ್ತಿದ್ದರು, ಯಾರೂ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ರಾತ್ರಿಯಲ್ಲಿ ಎಷ್ಟು ಚಿಂತೆಗಳು ಇರ್ತಿದ್ದವೆಂದರೆ ನಿಮಗೆ ನಿದ್ದೆ ಮಾಡಲು ಕೂಡ ಆಗುತ್ತಿರಲಿಲ್ಲ, ಸರಿಯಾಗಿ ಊಟ ಮಾಡಲು ಆಗುತ್ತಿರಲಿಲ್ಲ. ನಿಮ್ಮ ಸ್ವಂತ ಜನರೇ ನಿಮಗೆ ಸಾಥು ಕೊಡಲಿಲ್ಲ. ಅಪರಿಚಿತರು ಕೂಡ ಸ್ನೇಹಿತರೆ ನಿಮ್ಮನ್ನು ವಂಚಿಸಲು ತೊಡಗಿದ್ದರು. ನೀವು ಯಾರನ್ನು ನಂಬಿದ್ದೀರೋ ಆ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ನಂಬಿಕೆಯನ್ನು ಮುರಿದರು. ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಎಂದು ಗುರುತಿಸಲು ನಿಮಗೆ ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ನೀವು ಶನಿಯ ಕೊನೆಯ ಹಂತದ ಸಾಡೆಸಾತಿಯನ್ನು ಎದುರಿಸುತ್ತಿದ್ದೀರಿ. ಆದರೆ ಈಗ ಅದೇ ಶನಿ ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ತೊಡಗಿದ್ದಾರೆ ಸ್ನೇಹಿತರೆ. ಮತ್ತು ನಿಮ್ಮ ಜೀವನದಲ್ಲಿ ಈಗ ಆಗಲಿರುವ ಭಯಾನಕ ಬದಲಾವಣೆಗಳು ಸ್ನೇಹಿತರೆ ರಾಹು ಮತ್ತು ಕೇತುವಿನ ಕಾರಣದಿಂದ ಆಗಲಿವೆ. ಸ್ನೇಹಿತರೆ, ರಾಹು ಕಳೆದ ಕೆಲವು ಸಮಯದಿಂದ ನಿಮ್ಮ ಕೈಯಿಂದ ನೀವು ಇಷ್ಟಪಡದಂಥ ಕೆಲಸಗಳನ್ನು ಮಾಡಿಸಿದ್ದಾರೆ. ಯಾವುದೇ ಅಂತಹ ವ್ಯಕ್ತಿಯೊಂದಿಗೆ ನೀವು ಮಾತನಾಡಬೇಕಾಗಿ ಬಂತು. ಅವರು ನಿಮ್ಮ ಶತ್ರುವಾಗಿದ್ದರೂ ಕೂಡ ನೀವು ಜನರ ಮುಂದೆ ತಲೆ ಬಾಗಬೇಕಾಗಿ ಬಂತು, ಜನರ ಮುಂದೆ ಬೇಡಿಕೊಳ್ಳಬೇಕಾಗಿ ಬಂತು. ಕುಂಭರಾಶಿಯ ಮೇಲೆ ಇದರ ಪ್ರಭಾವ ಬಿತ್ತು. ಏಕೆಂದರೆ ರಾಹು ಅವರ ಲಗ್ನ ಸ್ಥಾನದಲ್ಲಿ ಕುಳಿತಿದ್ದಾರೆ. ಇಷ್ಟವಿಲ್ಲದಿದ್ದರೂ ಕೆಲವು ಅಂಥ ಕೆಲಸಗಳನ್ನು ಮಾಡಬೇಕಾಗಿ ಬಂತು. ಅದಕ್ಕಾಗಿ ನಿಮಗೆ ನಂತರ ಪಶ್ಚಾತ್ತಾಪ ಪಡಬೇಕಾಗಿ ಬಂತು. ಅದು ಯಾವುದೇ ತಪ್ಪು ಕೆಲಸವೇ ಆಗಿರಲಿ, ತಪ್ಪು ಕರ್ಮವೇ ಆಗಿರಲಿ. ತಪ್ಪು ಜಾಗದಲ್ಲಿ ಹೂಡಿಕೆ ಮಾಡಿದ್ದೀರಿ. ತಪ್ಪು ಜಾಗದ ಅಂದರೆ ಜನರ ಜೊತೆ ನೀವು ಸಂಬಂಧಕ್ಕೆ ಬಂದಿದ್ದೀರಿ. ಯಾರೋ ಒಬ್ಬ ವ್ಯಕ್ತಿಯ ಜೊತೆ ಯಾವುದೋ ಒಂದು ತಪ್ಪು ಜಾಗಕ್ಕೆ ನೀವು ತಲುಪಿದ್ದೀರಿ. ನಂತರ ಗೊತ್ತಾಯಿತು ಈ ವ್ಯಕ್ತಿ ತಪ್ಪು ಎಂದು ಮತ್ತು ತಪ್ಪು ವ್ಯಕ್ತಿಯ ಜೊತೆ ಸೇರಿಕೊಂಡು ಬಿಟ್ಟಿದ್ದೇನೆ ಎಂದು ಅನಿಸಿತು. ನಿಮಗೆ ಮತ್ತೆ ಮಾನಸಿಕ ಒತ್ತಡವು ಉಂಟಾಗಲು ತೊಡಗಿತು. ಚಿಂತೆಗಳು ಎಷ್ಟಿದ್ದವೆಂದರೆ ನಿಮಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಆದರೆ ಸ್ನೇಹಿತರೆ, ಈಗ ಶನಿ, ರಾಹು, ಕೇತು ಈ ಮೂವರ ಒಕ್ಕೂಟವು ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ತೊಡಗಿದೆ. ಏಕೆಂದರೆ ಸ್ನೇಹಿತರೆ, ಪರೀಕ್ಷೆಯ ಸಮಯ ಈಗ ಮುಗಿದು ಹೋಗಿದೆ. ಪರೀಕ್ಷೆಗಳನ್ನು ಎಷ್ಟು ನೀವು ನಿರಂತರವಾಗಿ ನೀಡಿದ್ದೀರಿ. ಆದರೆ ಮುಂಬರುವ ಈ 7 ದಿನಗಳ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಶನಿದೇವರು ಸಹಾಯ ಮಾಡುವುದನ್ನು ನೀವು ನೋಡುತ್ತೀರಿ. ರಾತ್ರೋರಾತ್ರಿ ಈಗ ಅದೃಷ್ಟ ಹೊಳೆಯಲಿದೆ. ಮತ್ತು ಒಂದು ಮಾತು ನಾನು ಹೇಳಬಯಸುತ್ತೇನೆ, ಶನಿಯ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಿಲ್ಲ. ಸ್ನೇಹಿತರೆ, ಶನಿದೇವರು ನ್ಯಾಯದ ದೇವತೆ ಮತ್ತು ರಾಹುಕೇತು ಎಷ್ಟು ಕೊಡುತ್ತೇನೆ ಎಂದು ನೋಡುವುದೇ ಇಲ್ಲ. ಕೈತುಂಬ ಅಂದರೆ ಅಪಾರವಾಗಿ ಕೊಡುತ್ತಾರೆ. ಮನುಷ್ಯ ಸ್ನೇಹಿತರೆ ಭಿಕ್ಷುಕನಿಂದ ತಕ್ಷಣವೇ ರಾಜನಾಗುತ್ತಾನೆ, ಅಷ್ಟೊಂದು ಅವರು ಕೊಡುತ್ತಾರೆ. ಆದರೆ ಹೌದು, ಒಂದು ವೇಳೆ ನೀವು ಈಗಲೂ ಕೆಲವು ಜಾಗರೂಕತೆ ಮತ್ತು ಎಚ್ಚರಿಕೆಯನ್ನು ವಹಿಸದಿದ್ದರೆ ಕಳೆದ ಕೆಲವು ದಿನಗಳಲ್ಲಿ ನೀವು ಅನುಭವಿಸಿದ ಪರೀಕ್ಷೆಗಳಿಗಿಂತಲೂ ಹಲವು ಪಟ್ಟು ಅಪಾಯಕಾರಿ ಪರೀಕ್ಷೆಗಳನ್ನು ನೀವು ಎದುರಿಸಬೇಕಾಗಬಹುದು. ಆದ್ದರಿಂದ ಈಗ ಜಾಗರೂಕತೆ ಮತ್ತು ಎಚ್ಚರಿಕೆ ವಹಿಸುವುದು ತುಂಬ ಅಗತ್ಯವಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ವಿಷಯಗಳನ್ನು ಹೇಳುತ್ತೇನೋ ಎಲ್ಲವೂ ಗ್ರಹಗಳ ಚಲನೆ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಇರಲಿವೆ. ಮತ್ತು ನೀವು ಕೂಡ ಹೇಳುತ್ತೀರಿ, ಇದು ನನ್ನೊಂದಿಗೆ ನಡೆಯುತ್ತಿದೆ ಎಂದು. ನಿಮ್ಮ ಜೀವನದೊಳಗೆ ಎಣಿಕೆ ನೋಡಲಿದ್ದೇನೆ ಸ್ನೇಹಿತರೆ, ನಿಮಗೆ ಕನ್ನಡಿ ತೋರಿಸಲಿದ್ದೇನೆ ಮತ್ತು ನಿಮ್ಮನ್ನು ಆ ಗೊಂದಲದ ಸಮಸ್ಯೆಯಿಂದ ಹೊರತರುವಂತೆ ಮಾಡುತ್ತೇನೆ. ಹಾಗಾಗಿ ಮೊದಲಿನಿಂದ ಕೊನೆಯವರೆಗೂ ಜೊತೆಯಲ್ಲೇ ಇರಿ. ಏಕೆಂದರೆ ಕೊನೆಯಲ್ಲಿ ಅಂತ ಅಚ್ಚುಕವಾದ ಪರಿಹಾರವಿದೆ. ಅದು ಶನಿ, ರಾಹು ಮತ್ತು ಕೇತು ಈ ಮೂವರನ್ನು ನಿಮ್ಮ ಮೇಲೆ ಕೃಪೆ ತೋರುವಂತೆ ಮಾಡುತ್ತದೆ. ನಿಮ್ಮ ಪ್ರತಿಯೊಂದು ಕೆಲಸವೂ ಸುಲಭವಾಗಿ ಆಗತೊಡಗುತ್ತದೆ. ಸ್ನೇಹಿತರೆ, ಕಳೆದ ಸಮಯವನ್ನು ನೋಡಿದರೆ ಶನಿಯ ಸಾಡೆಸಾತಿ ಏನಿತ್ತು. ಉದಾಹರಣೆಗೆ ನೀವು ಕೇವಲ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕಿತ್ತು.
ಎಂದು ಅಂದುಕೊಳ್ಳಿ. ಅದು ಒಂದು ಸಣ್ಣ ಕೆಲಸ, ಕೆಲವೇ ಗಂಟೆಗಳಲ್ಲಿ ಆಗಬಹುದು. ಆದರೆ ಅದಕ್ಕಾಗಿ ಕೂಡ ನೀವು ತಿಂಗಳುಗಟ್ಟಲೆ ಕಾಯಬೇಕಾಗಿ ಬಂತು. ಇದಲ್ಲದೆ ನಿಮಗೆ ಒಂದು ಸಣ್ಣ ನೆಗಡಿ ಅಥವಾ ಕಡಿಮೆಯಾದ ಕಾಯಿಲೆ ಬಂತು ಎಂದು ಭಾವಿಸೋಣ. ನೆಗಡಿ ಕೆಮ್ಮು ಆಯಿತು. ಅದು ಕೇವಲ ಕೆಲವು ಮಾತ್ರೆಯ ಔಷಧಿ ಅಥವಾ ಮನೆಮದ್ದುಗಳಿಂದ ಗುಣವಾಗುತ್ತದೆ. ಆದರೆ ಅದಕ್ಕಾಗಿ ಕೂಡ ನೀವು ಹಲವು ದಿನಗಳವರೆಗೆ ಮಾತ್ರೆ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗಿ ಬಂತು. ಹಲವು ದಿನಗಳವರೆಗೆ ನಿಮ್ಮ ಕೆಲಸದಲ್ಲಿ ಮನಸ್ಸು ಕೂಡ ತೊಡಗಲಿಲ್ಲ. ಏಕೆಂದರೆ ಶನಿಯ ಸಾತಿ ಇಳಿಯುವಾಗ ಪ್ರತಿಯೊಂದು ಕೆಲಸವೂ ನಿಧಾನವಾಗುತ್ತದೆ. ಇದು ಕೇವಲ ಒಂದು ಉದಾಹರಣೆಯಾಗಿತ್ತು. ನಿಮ್ಮ ಜೀವನದ ಪ್ರತಿಯೊಂದು ಕೆಲಸದಲ್ಲೂ ನೀವು ಗಮನಿಸಿರಬಹುದು, ತಲೆಯಿಂದ ಪಾದದವರೆಗೂ ಸಂಪೂರ್ಣ ಶಕ್ತಿ ಹಾಕಬೇಕಾಗಿ ಬರುತ್ತಿತ್ತು. ಅದೇ ರೀತಿ ರಾಹುವಿನ ವಿಷಯಕ್ಕೆ ಬಂದರೆ, ಕಳೆದ ಕೆಲವು ಸಮಯದಿಂದ ನೀವು ತಪ್ಪು ಜನರಿಗೆ ಗೌರವ ಕೊಡುತ್ತಿದ್ದೀರಿ ಎಂಬುದು ನೀವು ಅನುಭವಿಸಿರಬಹುದು. ತಪ್ಪು ಜನರನ್ನು ನೀವು ಪ್ರೀತಿಸಿದ್ದೀರಿ. ತಪ್ಪು ಜನರ ಮೇಲೆ ನೀವು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೀರಿ. ಸ್ನೇಹಿತರೆ, ಇದೇ ನಡೆದಿದೆ. ಯಾರ ಜೊತೆ? ಕುಂಭರಾಶಿಯವರ ಜೊತೆ ಇದೇ ನಡೆದಿದೆ. ತಪ್ಪು ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಎಲ್ಲಿ ಶ್ರಮ ಹಾಕಬೇಕಿತ್ತೋ ಅಲ್ಲಿ ಶ್ರಮ ಹಾಕಿಲ್ಲ. ಮತ್ತು ಸ್ನೇಹಿತರೆ, ಎಲ್ಲಿ ನೀವು ದೂರವಿರಬೇಕಿತ್ತೋ ಅಲ್ಲಿ ನೀವು ಅತ್ಯಂತ ಹೆಚ್ಚು ಸಮಯ ನೀಡಿದ್ದೀರಿ. ಯಾರೋ ಒಬ್ಬ ತಪ್ಪು ವ್ಯಕ್ತಿಯ ಸಹವಾಸಕ್ಕೆ ನೀವು ಬಂದಿದ್ದೀರಿ. ಯಾರು ನಿಮ್ಮ ಜೀವನವನ್ನು, ಅಂದರೆ ಕುಂಭರಾಶಿಯನ್ನು ಸಂಪೂರ್ಣವಾಗಿ ಸ್ನೇಹಿತರೆ ಕೆಳಗೆ ಬೀಳಿಸಿದರು. ಚಿಂತೆಗಳು ಹೆಚ್ಚಾದವು. ರಾತ್ರಿ ನಿದ್ದೆ ಬರಲಿಲ್ಲ. ಅಪಾರ ಕೆಲಸಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ಕೇವಲ ಜವಾಬ್ದಾರಿಗಳಲ್ಲಿ ಸಿಲುಕಿಕೊಂಡು ಬಿಟ್ಟರು. ಕುಂಭರಾಶಿಯವರು ತಮ್ಮ ಕನಸುಗಳ ಕಟ್ಟಲನ್ನು ಹಿಸುಕಿಕೊಂಡರು. ತಮ್ಮ ಆಸೆಗಳನ್ನು ಸಾಯಿಸಿಕೊಂಡರು ಮತ್ತು ಕೇವಲ ಕತ್ತೆಯಂತೆ ಜೀವನ ನಡೆಸುತ್ತಾ ಸಾಗಿದರು. ಯೋಚಿಸುತ್ತಿದ್ದರು, ಯಾವುದೋ ಒಂದು ದಿನ ನನ್ನ ಒಳ್ಳೆಯ ಸಮಯ ಖಂಡಿತ ಬರುತ್ತದೆ ಎಂದು. ಆದರೆ ಸ್ನೇಹಿತರೆ, ಹೇಳುತ್ತಾರಲ್ಲ, ದೇವರ ದಯೆಯಲ್ಲಿ ತಡವಾಗಬಹುದು ಆದರೆ ಅನ್ಯಾಯವಿಲ್ಲವೆಂದು. ಹಾಗಾಗಿ ಅದೇ ವಿಷಯ ಈಗ ಕುಂಭರಾಶಿಯವರ ಜೊತೆ ನಡೆಯುತ್ತಿದೆ. ಸ್ನೇಹಿತರೆ, ನೀವು ತುಂಬ ಶಕ್ತಿಶಾಲಿಗಳು. ನಿಮ್ಮೊಳಗೆ ಆತ್ಮವಿಶ್ವಾಸವಿದೆ. ಸ್ನೇಹಿತರೆ, ನೀವು ಅಂತಹ ಒಂದು ರಾಶಿಗೆ ಸೇರಿದವರು. ನಿಮ್ಮದು ಶನಿದೇವರ ರಾಶಿಯಾಗಿದೆ. ಮತ್ತು ಸ್ನೇಹಿತರೆ, ನೀವು ಸಂಪೂರ್ಣವಾಗಿ ಮಣ್ಣಿನಲ್ಲಿ ಲೀನವಾದವರು ಕೂಡ. ಅಲ್ಲಿಂದ ಹೊರಗೆ ಬರಲಿದ್ದೀರಿ ಸ್ನೇಹಿತರೆ. ಆದರೂ ಅಲ್ಲಿಗೆ ಹೊರಗೆ ಬರುವಂತಹ ಛಲವನ್ನು ನೀವು ಹೊಂದಿದ್ದೀರಿ. ಎಲ್ಲವೂ ಮುಗಿದು ಹೋದರೂ ಕೂಡ ಕುಂಭರಾಶಿ ಮತ್ತೆ ಮರುಜನ್ಮ ಪಡೆಯುತ್ತದೆ. ಕುಂಭರಾಶಿಯ ಬಗ್ಗೆ ಹೇಳಲಾಗುತ್ತದೆ, ಒಂದೇ ಜೀವನದಲ್ಲಿ ಹಲವು ಬಾರಿ ಅವರ ಜನ್ಮವಾಗುತ್ತದೆ ಎಂದು ಕುಂಭರಾಶಿಯ ಬಗ್ಗೆ ಹೇಳಲಾಗುತ್ತದೆ. ಹಾಗಾದರೆ ಯಾವ ಸಂತೋಷಗಳು ಸಿಗಲಿವೆ? ಯಾವ ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಹೇಗೆ? ಕುಂಭರಾಶಿಯವರು ಶನಿ, ರಾಹು, ಕೇತು ಈ ಮೂರು ಮಾಯಾಜಾಲದಿಂದ ಹೊರಬರಬೇಕು. ಎಲ್ಲ ವಿಷಯಗಳನ್ನು ನಾನು ಹೇಳುತ್ತೇನೆ. ನೋಡಿ ಗೆಳೆಯರೇ, ಗ್ರಹಗಳ ವಿಷಯದಲ್ಲಿ ಏನಾಗುತ್ತದೆ ಎಂದರೆ, ಸಾಮಾನ್ಯವಾಗಿ ಮನುಷ್ಯ ಶನಿ, ರಾಹು, ಕೇತುವಿನ ಹೆಸರು ಕೇಳಿದ ತಕ್ಷಣವೇ ಹೆದರಿಬಿಡುತ್ತಾನೆ. ಆದರೆ ಖಂಡಿತವಾಗಿಯೂ ನೀವು ಹೆದರಬೇಕಿಲ್ಲ. ಏಕೆಂದರೆ ಈ ಮೂವರಲ್ಲಿ ನಿಮ್ಮನ್ನು ಭಿಕ್ಷುಕನಿಂದ ರಾಜನನ್ನಾಗಿ ಮಾಡಬಲ್ಲ ಶಕ್ತಿ ಇದೆ. ಇವೇ ಆ ಮೂರು ಗ್ರಹಗಳು. ಸ್ನೇಹಿತರೆ, ನೀವು ಹೀಗೆ ತಿಳಿದುಕೊಳ್ಳಿ, ನಿಮ್ಮನ್ನು ಸಂಕಷ್ಟದಿಂದಲೂ ಹೊರಗೆ ತರುವಂಥ ಕೆಲಸವನ್ನು ಮಾಡುತ್ತವೆ. ಕಾಯಿಸುತ್ತಿರುವವರನ್ನು ಎಬ್ಬಿಸುವ ಕೆಲಸವನ್ನು ಮಾಡುತ್ತವೆ. ಭಿಕ್ಷುಕನನ್ನು ಕೂಡ ರಾಜನನ್ನಾಗಿ ಮಾಡುವ ಕೆಲಸವನ್ನು ಮಾಡುತ್ತವೆ. ಇವೇ ಆ ಮೂರು. ಮತ್ತು ಇಂತಹ ಮೂರು ಗ್ರಹಗಳು ರಾಜನನ್ನು ಕೂಡ ಮಣ್ಣು ಮುಕ್ಕಿಸಬಲ್ಲವು, ಅದು ಕೂಡ ರಾತ್ರೋರಾತ್ರಿ. ಹಾಗಾಗಿ ವ್ಯತ್ಯಾಸ ಕೇವಲ ಇಷ್ಟೇ ಸ್ನೇಹಿತರೆ, ನೀವು ಇವರನ್ನು ಸಕಾರಾತ್ಮಕವಾಗಿ ಮಾಡಿಕೊಳ್ಳಬೇಕು. ಒಂದು ವೇಳೆ ಇವರನ್ನು ಸಕಾರಾತ್ಮಕವಾಗಿ ಮಾಡಿಕೊಂಡರೆ ಇವರು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾರೆ. ಆದರೆ ಈಗ ಏನಾಗುತ್ತಿದೆ ಎಂದರೆ, ಕುಂಭರಾಶಿ ಎಷ್ಟು ಗೊಂದಲದಲ್ಲಿದೆ ಎಂದರೆ, ಇವರಿಗೆ ಶತ್ರುಗಳು ಕೂಡ ತುಂಬ ಇದ್ದಾರೆ. ಎಷ್ಟರ ಮಟ್ಟಿಗೆ ಎಂದರೆ, ನಿಮ್ಮ ಸ್ವಂತ ಮನೆಯಲ್ಲಿ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ಇರುತ್ತಾರೆ. ನಿಮ್ಮ ಸುತ್ತಮುತ್ತಲಿನವರ ಬಗ್ಗೆ ಹೇಳುವುದಾದರೆ, ಅಥವಾ ಸ್ನೇಹಿತರ ಬಗ್ಗೆ ಹೇಳುವುದಾದರೆ, ಅಥವಾ ಸಂಬಂಧಿಕರ ಬಗ್ಗೆ ಹೇಳುವುದಾದರೆ, ಯಾರೂ ಯಾವುದೇ ಕಸರತ್ತು ಬಾಕಿ ಉಳಿಸಿಲ್ಲ. ಎಲ್ಲ ಜನರು ಸ್ನೇಹಿತರೆ ನಿಮ್ಮನ್ನು ಕೆಳಗೆ ಬೀಳಿಸುವುದರಲ್ಲಿ ನಿರತರಾಗಿದ್ದಾರೆ. ಮತ್ತು ನೀವು ಕೂಡ ಇದನ್ನು ಗಮನಿಸಿರಬಹುದು. ನೀವು ಯಾವ ವ್ಯಕ್ತಿಗೂ ತನು ಮನ ಧನ ಎಲ್ಲವನ್ನೂ ಕೊಟ್ಟು ತನು ಮನ ಧನ ಅಷ್ಟೇ ಏಕೆ, ಸಮಯ ಸೇರಿದಂತೆ ಎಲ್ಲವನ್ನೂ ಕೊಟ್ಟು ಯಾರಿಗೆ ಸಹಾಯ ಮಾಡುತ್ತೀರೋ ಅದೇ ವ್ಯಕ್ತಿ ನಿಮ್ಮ ಗೋರಿ ತೋಡುವುದರಲ್ಲಿ ನಿರತರಾಗಿರುತ್ತಾನೆ. ಸ್ನೇಹಿತರೆ, ಇದನ್ನು ನೀವು ಗಮನಿಸಿರಬಹುದು. ನಿಮ್ಮವರಿಗೆ ಮಾಡಿ ಅಥವಾ ಅಪರಿಚಿತರಿಗೆ ಮಾಡಿ, ನಿಮ್ಮ ಜೀವನವಾಗಿದೆ. ಮತ್ತು ಸ್ನೇಹಿತರೆ,
ಇದೇ ಕಾರಣದಿಂದ ಏನಾಗುತ್ತದೆ ಎಂದರೆ ನೀವು ಯಾವಾಗಲೂ ಹಿಂದೆ ಉಳಿದು ಬಿಡುತ್ತೀರಿ. ನೀವು ನಿಮ್ಮ ಕನಸುಗಳ, ನಿಮ್ಮ ಆಸೆಗಳ ಗಂಟಲನ್ನು ಹಿಸುಕುತ್ತೀರಿ. ಯಾರಿಗಾಗಿ? ಅವರಿಗಾಗಿ, ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕಾಗಿ. ಆದರೆ ಅದೇ ನಿಮ್ಮವರು ಜೀವನದಲ್ಲಿ ಅಂತಹ ಒಂದು ಸಮಯ ಬಂದಾಗ, ಅಂದರೆ ಕೆಟ್ಟ ಸಮಯ ಬಂದಾಗ ಅವರು ನಿಮ್ಮಿಂದ ದೂರವಾಗಿ ಬಿಡುತ್ತಾರೆ. ಬದಲಾಗಿ ಅವರ ಕಾರಣದಿಂದಲೇ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಬರುತ್ತದೆ. ಕೆಟ್ಟವರು ನಿಮ್ಮಿಂದ ದೂರವಾಗುತ್ತಾರೆ. ಬದಲಿಗೆ ಅವರಿಂದಲೇ ಜೀವನದಲ್ಲಿ ಕೆಟ್ಟ ಸಮಯ ಬರುತ್ತದೆ. ನೀವು ನಿಮ್ಮ ಕನಸುಗಳನ್ನು ನನಸಾಗಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ರಾಶಿ ಎಂದು ಹೇಳುವ ತಾತ್ಪರ್ಯವೇನೆಂದರೆ, ಈ ಸಮಯವು ಈಗ ಏನಾದರೂ ದೊಡ್ಡದನ್ನು ಸಾಧಿಸುವ ಸಮಯವಾಗಿದೆ. ದೊಡ್ಡದನ್ನು ಮಾಡುವ ಸಮಯ ಬಂದಿದೆ. ಆದರೆ ಬನ್ನಿ, ಯಾವುದೇ ತಡವಿಲ್ಲದೆ ವಿಡಿಯೋವನ್ನು ಪ್ರಾರಂಭಿಸುತ್ತೇನೆ. ಆದರೆ ನಾನು ನಿಮಗೆ ಹೇಳಿರುವುದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆಯೋ ಇಲ್ವೋ ಎಂಬುದನ್ನು ನನಗೆ ತಿಳಿಸಿ. ಕಮೆಂಟ್ ಮಾಡಿ, ತಕ್ಷಣವೇ ಮಾಡಿ ಮತ್ತು ಹೀಗೆ ಹೇಳಿ, ಹೌದು ಇದು ನಡೆಯುತ್ತಿದೆ ಎಂದು. ಒಂದು ವೇಳೆ ನಡೆಯುತ್ತಿಲ್ಲವೆಂದಾದರೆ ಇಲ್ಲ ಎಂದು ತಿಳಿಸಿ. ಕಮೆಂಟಲ್ಲಿ ಖಂಡಿತ ತಿಳಿಸಿ. ಈಗ ಸ್ನೇಹಿತರೆ, ನಾನು ನಿಮ್ಮ ಜೀವನವನ್ನು ಸರಿಯಾದ ದಾರಿಗೆ ತರುವಂತಹ ವಿಷಯಗಳನ್ನು ಹೇಳಲಿದ್ದೇನೆ. ಹಾಗಾದರೆ ಬನ್ನಿ, ವಿಡಿಯೋವನ್ನು ಪ್ರಾರಂಭಿಸೋಣ. ಎಲ್ಲಕ್ಕಿಂತ ಮೊದಲು ಶನಿದೇವರ ನಿಜವಾದ ಭಕ್ತರು ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಎಂದು ಖಂಡಿತವಾಗಿ ಬರೆಯಿರಿ. ಏಕೆಂದರೆ ಸ್ನೇಹಿತರೆ, ಶನಿದೇವರು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಈಗ ನಿಮಗಾಗಿ ವರದಾನವೆಂದು ಸಾಬೀತು ಆಗಲಿದ್ದಾರೆ. ಆದ್ದರಿಂದ ಕಮೆಂಟಲ್ಲಿ ಜೈ ಶನಿದೇವ ಎಂದು ಬರೆಯಿರಿ ಮತ್ತು ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ. ಇಂದಿನ ವಿಡಿಯೋ ತುಂಬ ಪ್ರಮುಖವಾದದ್ದಾಗಿದೆ. ತುಂಬ ಶ್ರಮ ಬೇಕಾಗುತ್ತದೆ. ಆದರೂ ನೀವು ಜನರು ವಿಡಿಯೋವನ್ನು ಲೈಕ್ ಮಾಡುವುದಿಲ್ಲ. ಹಾಗಾಗಿ ಇಂದು ಖಂಡಿತವಾಗಿಯೂ ನೀವು ಲೈಕ್ ಮಾಡಿ ಜೈ ಶನಿದೇವ ಎಂದು ಬರೆಯಿರಿ. ಮತ್ತು ಒಂದು ವೇಳೆ ನಿಮಗೆ ಏನಾದರೂ ಸಮಸ್ಯೆ ಇದ್ದು ಅದರಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೆಂದರೆ, ತುಂಬ ದಿನಗಳಿಂದ ಹೋರಾಟ ನಡೆಸುತ್ತಿದ್ದರೆ, ಯಾವುದೇ ಆಸರೆ ಸಿಗುತ್ತಿಲ್ಲ ಎಂದಾದರೆ, ಸ್ನೇಹಿತರೆ ನೀವು ದಿದ್ದರೆ ಹಾಗಾದರೆ ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಸಮಸ್ಯೆಗಳನ್ನು ಕಮೆಂಟಲ್ಲಿ ನನಗೆ ತಿಳಿಸಿ. ಸಂಪೂರ್ಣವಾಗಿ ನಿಶ್ಚಿಂತರಾಗಿರಿ. ಮಾಹಿತಿ ರಹಸ್ಯವಾಗಿಡಲಾಗುವುದು. ನಿಮ್ಮ ಸಮಸ್ಯೆಗೆ ನಿಮ್ಮ ಹೆಸರು ಮತ್ತು ರಾಶಿಗೆ ಅನುಗುಣವಾಗಿ ನಾನು ನಿಮಗೆ ಪೂರ್ಣವಾಗಿ ಉಚಿತವಾಗಿ ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಹೇಳುತ್ತೇನೆ. ಎಂದರೆ ಕುಂಭರಾಶಿಯವರ ಜೀವನದಲ್ಲಿ ಕೊನೆಗೆ ಏನೇನು ವಿಷಯಗಳು ಅವರಿಗೆ ತೊಂದರೆ ಕೊಡುತ್ತಿವೆ ಎಂಬುದು ನನಗೆ ತಿಳಿದಿದೆ. ಹಾಗಾದರೆ ಬನ್ನಿ, ವಿಡಿಯೋವನ್ನು ಪ್ರಾರಂಭಿಸೋಣ ಮತ್ತು ನಾನು ಹೇಳಿರುವುದನ್ನು ಖಂಡಿತವಾಗಿಯೂ ಮಾಡಿಬಿಡಿ. ಬನ್ನಿ, ಗಮನವಿಟ್ಟು ನನ್ನ ಪ್ರತಿಯೊಂದು ಮಾತನ್ನು ಕೇಳಿ. ನೋಡಿ ನನ್ನ ಸ್ನೇಹಿತರೆ, ನಾನು ನಿಮಗೆ ಹೇಳಬಯಸುವುದು ಏನೆಂದರೆ, ನಿಮ್ಮ ಲಗ್ನದಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಈಗ ರಾಹು ಕುಳಿತಿದ್ದಾನೆ. ಅವನು ಗೊಂದಲಗಳನ್ನು ಹರಡುತ್ತಿದ್ದಾನೆ. ಇದನ್ನು ನೀವು ಕೂಡ ಗಮನಿಸಿದ್ದೀರಿ. ಇದಲ್ಲದೆ ಶನಿದೇವರು ನಿಮ್ಮ ಧನಸ್ಥಾನದಲ್ಲಿ, ನಿಮ್ಮ ಕುಟುಂಬದ ಸ್ಥಾನದಲ್ಲಿ, ನಿಮ್ಮ ಮಾತಿನ ಸ್ಥಾನದಲ್ಲಿ ಕುಳಿತಿದ್ದಾರೆ ಮತ್ತು ಕೇತು ನಿಮ್ಮ ಜೀವನದ ಸಂಗಾತಿಯ ಸ್ಥಾನದಲ್ಲಿ. ಮತ್ತು ಸ್ನೇಹಿತರೆ, ಇದೇ ಸ್ಥಾನವು ಪಾಲುದಾರಿಕೆಯ ಸ್ಥಾನಕ್ಕೂ ಸಂಬಂಧಿಸಿದೆ. ಹಾಗಾದರೆ ಸ್ನೇಹಿತರೆ, ನಾವು ರಾಹುವನ್ನು ಎಲ್ಲಕ್ಕಿಂತ ಮೊದಲು ನಿಮಗಾಗಿ ವರದಾನವಾಗಿ ಮಾಡುತ್ತೇವೆ. ನಿಮಗಾಗಿ ಹೀಗೆ ಶಕ್ತಿಶಾಲಿಯಾಗುತ್ತಾನೆ ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. ನೋಡಿ ಸ್ನೇಹಿತರೆ, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಸಂಪೂರ್ಣ ಮಾಹಿತಿಯನ್ನು ಪಡೆಯಬೇಕು. ಅಂದರೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸುತ್ತಿದ್ದರೆ ಅಥವಾ ಏನನ್ನಾದರೂ ಮಾಡಲಿದ್ದರೆ ಎಲ್ಲಕ್ಕಿಂತ ಮೊದಲು ಅದರ ಬಗ್ಗೆ ಉತ್ತಮವಾಗಿ ಮಾಹಿತಿಯನ್ನು ಕಲೆ ಹಾಕಿ. ಏಕೆಂದರೆ ಏನಾಗುತ್ತದೆ ಎಂದರೆ, ರಾಹು ಗೊಂದಲವನ್ನು ಹರಡುತ್ತಾನೆ ಮತ್ತು ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ನಿಜ, ಯಾವುದು ಸುಳ್ಳು ಎಂಬುದು ಅರ್ಥವಾಗುವುದಿಲ್ಲ. ಆದ್ದರಿಂದ ಎಲ್ಲಕ್ಕಿಂತ ಮೊದಲು ನೀವು ಇದನ್ನು ಮಾಡಬೇಕಾಗಿದೆ. ಮುಂಬರುವ ಸುಮಾರು 6 ತಿಂಗಳವರೆಗೆ ಸುಳ್ಳು ಹೇಳಿ ಹಣ ಗಳಿಸಲು ಖಂಡಿತವಾಗಿ ಪ್ರಯತ್ನಿಸಬೇಡಿ. ಏಕೆಂದರೆ ಇದರಿಂದ ಏನಾಗುತ್ತದೆ ಎಂದರೆ, ರಾಹುವಿನ ಗೊಂದಲವು ಶನಿಯ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಮೊದಲನೆಯದಾಗಿ ಸುಳ್ಳು ಹೇಳಿ ಹಣ ಗಳಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಈ ವಿಷಯದ ಬಗ್ಗೆ ವಿಶೇಷವಾಗಿ ಗಮನವಿರಲಿ. ಇಲ್ಲದಿದ್ದರೆ ಈ ಎಲ್ಲ ವಿಷಯಗಳು ನಿಮ್ಮನ್ನು ಮತ್ತೆ ಕೆಳಗೆ ಬೀಳಿಸಬಹುದು. ಇದಲ್ಲದೆ ಸ್ನೇಹಿತರೆ, ವ್ಯಸನಗಳಿಗೆ ಬಲಿಯಾಗುವುದು, ತಪ್ಪು ಹಿತೈಷಿಗಳ ಒಡನಾಟ ಮತ್ತು ಅನೈತಿಕಗಳಿಗೆ ಅಂದರೆ ಸಟ್ಟಾ ವ್ಯಾಪಾರದ ಅಥವಾ ಜೂಜಾಟದಂಥ ವಿಷಯಗಳಿಂದ ನೀವು ದೂರವಿರಬೇಕು. ಏಕೆಂದರೆ ಧನಸ್ಥಾನದಲ್ಲಿ ಶನಿದೇವರಿದ್ದಾರೆ. ಇದಲ್ಲದೆ ಪ್ರತಿದಿನ ನೀವು ನಿಮ್ಮ ಗುರುಗಳ ಮತ್ತು ನಿಮ್ಮ ಪೋಷಕರನ್ನು ಗೌರವಿಸಬೇಕು. ಇದಲ್ಲದೆ ಸ್ನೇಹಿತರೆ, ನಿಮ್ಮ ಮನಸ್ಸನ್ನು ಕೂಡ ನೀವು ದೃಢವಾಗಿಟ್ಟುಕೊಳ್ಳಬೇಕು ಮತ್ತು
ಮುಂಬರುವ 7 ದಿನಗಳಲ್ಲಿ ಈ ಕೆಲವು ವಿಷಯಗಳು ಸಂಭವಿಸುವ ಸಾಧ್ಯತೆ ಇದೆ. ಇದ್ದಕ್ಕಿದ್ದಂತೆ ನೀವು ಯಾವುದೇ ಹೊಸ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಯಾವುದೋ ನಿಂತು ಹೋಗಿದ್ದ ನಿಮ್ಮ ಕೆಲಸವು ವೇಗವನ್ನು ಪಡೆದುಕೊಳ್ಳುತ್ತದೆ. ಆನ್ಲೈನ್ ಅಥವಾ ತಾಂತ್ರಿಕತೆಗೆ ಸಂಬಂಧಿಸಿದ ಯಾವುದೇ ಕೆಲಸವಿದ್ದರೆ ಅದರಿಂದಲೂ ನಿಮಗೆ ಸಾಕಷ್ಟು ಲಾಭ ಸಿಗಲಿದೆ. ಯಾವುದೇ ಹಳೆಯ ಭ್ರಮೆ ಅಥವಾ ಗೊಂದಲಗಳು ಕೊನೆಗೊಳ್ಳಬಹುದು. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಯಾರದೇ ಪ್ರಚೋದನೆಗೆ ಒಳಗಾಗಿ ನೀವು ದೊಡ್ಡ ದೊಡ್ಡ ಹೂಡಿಕೆಯನ್ನು ಮಾಡಬಾರದು, ಏಕೆಂದರೆ ರಾಹುವಿನ ಕಾರಣದಿಂದ ನಷ್ಟ ಉಂಟಾಗಿದೆ. ರಹಸ್ಯ ಶತ್ರುಗಳ ವದಂತಿಗಳಿಂದಲೂ ನೀವು ದೂರವಿರಬೇಕು. ಮುಂದಿನ ವಿಷಯವೇನೆಂದರೆ, ಧನಸ್ಥಾನದಲ್ಲಿ ಶನಿಯನ್ನು ನೋಡಿ. ಇವರು ಕಠಿಣ ಶ್ರಮದ ಭಾವವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಆದಾಯದ ಭಾಗವನ್ನು ನೀವು ನಿಯಮಿತವಾಗಿ ಏನು ಮಾಡಬೇಕು ಅದನ್ನು ನೀವು ಉಳಿಸಬೇಕು. ಧಾವಿಸಿ ನೋಡಿ. ಒಂದು ವೇಳೆ ನೀವು ದಿನಕ್ಕೆ 100 ಗಳಿಸಿದರೆ ಕನಿಷ್ಠ ಪಕ್ಷ ನೀವು ದಿನಕ್ಕೆ 5 ರೂಪಾಯಿಯಾದರೂ ಉಳಿಸಬೇಕು. ಕನಿಷ್ಠ ಪಕ್ಷ ಅಷ್ಟಾದರೂ ಉಳಿಸಿ. ನೀವು ಬಯಸಿದರೆ 25 ರೂಪಾಯಿ ಉಳಿಸಬಹುದು, 50 ರೂಪಾಯಿ ಕೂಡ ಉಳಿಸಬಹುದು ಮತ್ತು 75 ರೂಪಾಯಿ ಕೂಡ ಉಳಿಸಬಹುದು. ಇದು ಕೇವಲ ನಿಮ್ಮ ಮೇಲಷ್ಟೇ ನಿರ್ಧರಿತವಾಗಿರುತ್ತದೆ. ಸ್ನೇಹಿತರೆ, ಈಗ ಇದರ ಹೊರತಾಗಿ ಯಾರದ್ದೇ ಹಕ್ಕನ್ನು ಕಸಿದುಕೊಳ್ಳಬಾರದು ಎಂಬುದನ್ನು ನೆನಪಿಡಿ. ಯಾರದ್ದೇ ಅನ್ನು ಕಿತ್ತುಕೊಳ್ಳಬೇಡಿ, ಏಕೆಂದರೆ ಶನಿದೇವರಿಗೆ ಈ ವಿಷಯಗಳು ದ್ವೇಷ ಹುಟ್ಟಿಸುತ್ತವೆ. ಜೀವನದಲ್ಲಿ ಯಾವಾಗಲೂ ಕೆಳಮಟ್ಟದಲ್ಲಿ ಇರುತ್ತೀರಿ. ಸಮಯದ ಪಾಲನೆ ಮಾಡುವುದು ಮುಖ್ಯವಾಗಿದೆ. ಅಂದರೆ ಧಾವಿಸಿ ನೋಡಿ. ಇಂದು ನೀವು ಯಾರನ್ನಾದರೂ ಭೇಟಿಯಾಗಬೇಕಿದ್ದರೆ ಮಾತ್ರವೇ ಭೇಟಿಯಾಗಿ. ಅವರಿಗೆ ನಾಳೆ ಭೇಟಿಯಾಗೋಣ ಎಂದು ಹೇಳಬೇಡಿ. ಒಂದು ವೇಳೆ ನೀವು ಯಾವುದೇ ದಾಖಲೆಗಳನ್ನು ನವೀಕರಿಸಬೇಕಿದ್ದರೆ ಇಂದು ಮಾತ್ರವೇ ಮಾಡಿಸಿ, ನಾಳೆ ಮುಂದೂಡಬೇಡಿ. ಮತ್ತು ಕಠಿಣ ಶ್ರಮ ಪಡುವುದರಿಂದ ಹಿಂದೆ ಸರಿಯಲೇಬೇಡಿ. ಮಾರಿತನವನ್ನು ಬಿಟ್ಟು ಬಿಡಿ. ಅಗತ್ಯವಿರುವವರಿಗೆ ನಿಮ್ಮ ಶಕ್ತ್ಯಾನುಸಾರ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡಿ. ನಿಂತು ಹೋಗಿರುವ ಹಣ ಬಾಕಿ ಖಂಡಿತವಾಗಿಯೂ ಕೈ ಸೇರಲಿದೆ. ವ್ಯಕ್ತಿ ಮತ್ತು ವ್ಯಾಪಾರದಲ್ಲಿ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಾಗಲಿವೆ. ಯಾವುದೇ ಅನುಭವಿ ವ್ಯಕ್ತಿಯ ಸಲಹೆಯು ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಮತ್ತು ಹೌದು, ಖರ್ಚುಗಳ ಮೇಲೆ ನಿಯಂತ್ರಣ ಸಾಧಿಸಿದರೆ ನಿಮಗೆ ಸ್ವರ್ಗವೇ ಸ್ವರ್ಗ. ಆದರೆ ಹೌದು, ಶನಿಯು ಕುಟುಂಬದ ಸ್ಥಾನದಲ್ಲಿದ್ದಾಗ ಕೋಪ ಬರಬಹುದು. ಆದರೆ ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಅನಗತ್ಯ ಸಾಲವನ್ನು ಕೂಡ ಮಾಡಬಾರದು ಮತ್ತು ಪ್ರದರ್ಶನಕ್ಕಾಗಿ ಸ್ನೇಹಿತರೆ ಖರ್ಚು ಮಾಡಬಾರದು, ಏಕೆಂದರೆ ಶನಿಗೆ ಈ ವಿಷಯಗಳು ಇಷ್ಟವಾಗುವುದಿಲ್ಲ. ಇದರ ಹೊರತಾಗಿ ಸಪ್ತಮ ಸ್ಥಾನದಲ್ಲಿ ಕೇತು ಇರುವುದು ಕೇತುವಿನ ಭಾವವಾಗಿದೆ. ಇದು ಸಪ್ತಮ ಸ್ಥಾನದಲ್ಲಿದೆ. ನಿಮ್ಮ ಜೀವನ ಸಂಗಾತಿಯ ಮಾತುಗಳನ್ನು ನೀವು ಕೇಳಬೇಕು. ಅದನ್ನು ಕೂಡ ಗಮನವಿಟ್ಟು ಕೇಳಬೇಕು. ಏನು ಮಾಡಬೇಕು? ಕೇತು ಇಲ್ಲಿದ್ದಾಗ ನಾವು ಜೀವನ ಸಂಗಾತಿಯ ಮಾತುಗಳನ್ನು ಕೇಳಲೇಬೇಕು. ಅಹಂಕಾರವನ್ನು ಬಿಟ್ಟು ಬಿಡಿ. ಜಗಳ ನಡೆಯದಿದ್ದರೆ ಅಹಂಕಾರವನ್ನು ಬದಿಗಿಟ್ಟು ಪರಸ್ಪರ ಮಾತನಾಡಿ. ಎಲ್ಲವನ್ನು ಬಗೆಹರಿಸಿಕೊಳ್ಳಿ. ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಏನು ಮಾಡಬೇಕು ಆತ್ಮ ಅವಲೋಕನ ಮಾಡಿಕೊಳ್ಳಬೇಕಾಗಿದೆ. ಸ್ವಲ್ಪ ಸಮಯ ನಿಮ್ಮೊಂದಿಗೆ ನೀವೇ ಮಾತನಾಡಿಕೊಳ್ಳಬೇಕು. ಹಳೆಯ ವಾದಗಳನ್ನು ನೀವು ಕೊನೆಗೊಳಿಸಬೇಕು. ಕುಟುಂಬದಲ್ಲಿ ಅಥವಾ ಜೀವನದಲ್ಲಿ ಎಲ್ಲೇ ಆಗಿರಲಿ. ಹೊರತಾಗಿ ಯಾವುದೇ ಹಳೆಯ ಸಂಬಂಧಗಳನ್ನು ಸುಧಾರಿಸುವ ಅವಕಾಶ ಸಿಗಲಿದೆ. ಯಾವುದೇ ಪ್ರಮುಖ ಮಾತುಕತೆಯಿಂದ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ಪಾಲುದಾರಿಕೆಗೆ ಸಂಬಂಧಿಸಿದ ವಿಷಯಗಳು ಉತ್ತಮವಾಗಿರುತ್ತವೆ. ಹೌದು, ನೆನಪಿನಲ್ಲಿಡಿ, ಕೇತುವಿನ ಕೆಲವು ಎಚ್ಚರಿಕೆಗಳೆಂದರೆ ಸಂಪೂರ್ಣ ವಿಷಯವನ್ನು ಕೇಳದೆ ಯಾವುದೇ ತೀರ್ಮಾನಕ್ಕೆ ಬರಬೇಡಿ. ಸಂಬಂಧಗಳಲ್ಲಿ ಮೌನವಾಗಿರುವುದನ್ನು ಪರಿಹಾರ ಎಂದು ಭಾವಿಸಬೇಡಿ. ಮೌನವಾಗಿರಬೇಡಿ. ಕೇತು ಏನು ಮಾಡುತ್ತಾನೆ ಎಂದರೆ ಮನುಷ್ಯನನ್ನು ಮೌನವಾಗಿಸಿ ಬಿಡುತ್ತಾನೆ. ಅವನು ಸುಮ್ಮನಾಗಿ ಬಿಡುತ್ತಾನೆ. ಮತ್ತು ನಿಮ್ಮೊಂದಿಗೂ ಸಹ ಇದೇ ನಡೆದಿದೆ. ಆದರೆ ಮೌನವಾಗಿರಬಾರದು. ಈಗ ನಾನು ನಿಮಗೆ ಹೇಳಬಯಸುವುದೇನೆಂದರೆ, ರಾಹುವಿನ ದೂರದೃಷ್ಟಿ, ಶನಿಯ ಶಿಸ್ತು ಮತ್ತು ಕೇತುವಿನ ವೈರಾಗ್ಯ ಒಟ್ಟಿಗೆ ಸಮತೋಲನಗೊಂಡರೆ ವ್ಯಕ್ತಿಯು ಜೀವನದಲ್ಲಿ ದೊಡ್ಡ ಮತ್ತು ಶಾಶ್ವತ ಬದಲಾವಣೆಯನ್ನು ತರಬಹುದು. ಮತ್ತು ಮುಂಬರುವ 7 ದಿನಗಳಲ್ಲಿ ಗಮನಹರಿಸಬೇಕಾದ ಯೋಗ್ಯ ವಿಷಯವೇನೆಂದರೆ, ಹೊಸ ಅವಕಾಶಗಳು ಬಂದಾಗ ಆತುರ ಪಡಬೇಡಿ. ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಹಣದ ವಿಷಯದಲ್ಲಿ ಸಂಯಮವಿರಲಿ. ಸಂಬಂಧಗಳಲ್ಲಿ ಸಂವಹನವನ್ನು ಮುಂದುವರಿಸಿ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಇಷ್ಟೇ ಸಾಕು. ನಿಮಗೆ ಒಳ್ಳೆಯದಾಗಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.